ಗಾಯ್ಸ್, ಮತ್ತೊಂದು ನಿಮಗೆಲ್ಲರಿಗೂ ಖುಷಿ ವಿಚಾರ ಏನಂತಂದರೆ ಪಿ ಎಸ್ ಐ ನೇಮಕಾತಿ ನಿಮಗೆ ಭಾರಿ ಅಪರೂಪದ ಹುದ್ದೆಗಳಿವು. ಇವಾಗ ನೇಮಕಾತಿ ಪ್ರಕ್ರಿಯೆ ಆರಂಭಗೊಳ್ತಿದೆ. ನೋಟಿಫಿಕೇಷನ್ ಇವಾಗ ಯಾವಾಗ ಬೇಕಾದರೂ ಆಗ್ಬೋದು ಗಾಯ್ಸ್. ಇದೊಂದು ಅಪ್ಡೇಟ್ ಬರ್ತಾಯಿದೆ, ನೋಡ್ಬೋದು. ಇದ್ರ ಬಗ್ಗೆ ಏನೇನಿದೆ ಅಂತೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ವಿಷಯ ಏನಂತಂದರೆ ನೋಡ್ಬೋದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ ಭರ್ತಿ ಮಾಡುವ ಕುರಿತು. ದಿನಾಂಕ ಕೂಡ ನೋಡ್ಕೋಬೋದು ನೀವಿನ್ನು. ನೆಕ್ಸ್ಟ್ 20/4/2021 ಇದು ಸರ್ಕಾರದ ಪತ್ರದಾಗಿರ್ತದೆ. ಮೇಲಿನ ವಿಷಯ ಮತ್ತು ಉಲ್ಲೇಖಿತ ಸಂಬಂಧಿಸಿದಂತೆ ಸರ್ಕಾರ ಉಲ್ಲೇಖಿತ ಪತ್ರ 1 ಒಟ್ಟು ಎಷ್ಟು ಅಂತಂದರೆ 600 ಹುದ್ದೆಗಳು. 600 ಪೊಲೀಸ್ ಹುದ್ದೆಗಳಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಹುದ್ದೆಗಳ ನೇಮಕಾತಿಗೆ ಅನುಮತಿಯನ್ನು ನೀಡಲಾಗಿದ್ದು, KCS ನಿಯಮ 32 ಅಡಿಯಲ್ಲಿ ಸ್ವತಂತ್ರ ಪ್ರಭಾವರಲ್ಲಿ ಇರಿಸಲಾದಂತಹ ಹುದ್ದೆಗಳನ್ನು ಪರಿಗಣಿಸಿ ಹಾಗೂ ಮುಂದಿನ ವರ್ಷದಲ್ಲಿ ನೇರ ನೇಮಕಾತಿ ಅಡಿಯಲ್ಲಿ ರಿಕ್ತವಾಗಿರುವಂಥ ಹುದ್ದೆಗಳ ಪರಿಗಣಿಸಿ PSI ಸಿವಿಲ್ ನೇರ ನೇಮಕಾತಿಯಿಂದ ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಅಂತೇಳಿ ಇದೊಂದು ಪ್ರತಿಯನ್ನು ಲಗತ್ತಿಸಿ ಇವಾಗ ಅಪ್ಡೇಟ್ ಕೊಟ್ಟಿದ್ದಾರೆ. ಆದ್ದರಿಂದ ಏನಂತಂದರೆ, ಸರ್ಕಾರ ಅನುಮತಿ ನೀಡಿದಂತಹ 600 PSI ಸಿವಿಲ್ ಹುದ್ದೆಗಳು 253 PSI ಸಿವಿಲ್ ರಿಕ್ತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಲಯ ಮತ್ತು ಕಮಿಷನರ್ಗಳಿಂದ ವರ್ಗೀಕರಣ ಪಡೆದಂತಹ ಒಂದು ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳುವಂತೆ ಕೋರಲಾಗುವುದು. ಇಲ್ಲಿ ನೋಡ್ಬೋದು, MA ಸಲೀಂ ಅವರು IPS ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರ ಸಿಗ್ನೇಚರ್ ಕೂಡ ಇರ್ತದೆ, ನೋಡ್ಕೋಬೋದು. ಇದು ಯಾವುದೇ ರೀತಿ ಫೇಕ್ ಅಲ್ಲ. ನೇಮಕಾತಿ ಪರ್ವನೇ ಆರಂಭ ಆಗಿದೆ. ನಿಮಗೆ 253 ಹುದ್ದೆಗಳು ಇವಾಗ ಸಿಗ್ತವೆ. ಓಕೆ, ಟೋಟಲ್ಲಾಗಿ ನಿಮಗೆ ಎಷ್ಟು ಹುದ್ದೆಗಳು ಭರ್ತಿಯಾಗಬೇಕು? 600 ಹುದ್ದೆಗಳು ಭರ್ತಿಯಾಗಬೇಕು. ಅದರಲ್ಲಿ ನಿಮಗೆ 253 ಹುದ್ದೆಗಳನ್ನ ಈಗ ಭರ್ತಿ ಮಾಡ್ಕೊಳ್ಳೋಕ್ಕೆ ಕ್ರಮ ಸ್ಟಾರ್ಟ್ ಆಗಿದೆ. ಯಾವಾಗ ಬೇಕಾದರೂ ನಿಮಗೆ ಅಪ್ಲಿಕೇಶನ್ ಕರಿಬೋದು. ಸೊ ಪೇಪರ್ 1ಗೆ ಹೆಚ್ಚು ಫೋಕಸ್ ಕೊಡಿ. ಪೇಪರ್ 1 ಏನು 50 ಮಾರ್ಕ್ಸ್ ಇರ್ತಾವಲ್ಲ, ಅದಕ್ಕೆ ಜಾಸ್ತಿ ನೀವು ಎಫರ್ಟ್ ಹಾಕಬೇಕಾಗ್ತದೆ. ಓಕೆ, ಹಾಗಿದ್ರೆ ವರ್ಗೀಕರಣ ನೋಡ್ತಾ ಹೋಗೋಣ, ಯಾವ್ಯಾವ ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ನೋಡಿ. ತಮ್ಮ ಘಟಕಗಳಿಗೆ ಹಂಚಿಕೆ ಮಾಡಿರುವಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವರ್ಗೀಕರಣವನ್ನು ನೇಮಕಾತಿ ವಿಭಾಗಕ್ಕೆ ಒದಗಿಸಲು ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಕೋರಲಾಗಿದೆ. ನೋಡ್ಕೋಬೋದು ನೀವು ಎಲ್ಲೆಲ್ಲಿ ಏನೇನಿದೆ ಅಂತೇಳಿ. ನಾನು ಇವಾಗ ಹೇಳ್ತಾ ಹೋಗ್ತೀನಿ, ನಿಮಗೆ ನೋಡ್ತಾ ಹೋಗ್ರಿ. ನೋಡಿ, ಕಮಿಷನರ್ ಹುದ್ದೆಗಳು ನಾನ್ HKಯಲ್ಲಿ ಎಷ್ಟು, HKಯಲ್ಲಿ ಎಷ್ಟು, ಸ್ಪೋರ್ಟ್ಸ್ ಕೋಟಾದಲ್ಲಿ ಎಷ್ಟಿದೆ ನೋಡ್ಕೋಬೋದು. ಪೊಲೀಸ್ ಕಮಿಷನರ್ ಬೆಂಗಳೂರು ನಗರ ಸಿಟಿಯಲ್ಲಿ ಜಾಸ್ತಿ ಇದ್ದೇ ಇರ್ತವೆ, ಯಾಕಂದರೆ ತುಂಬ ಖಾಲಿ ಆಗ್ತಾ ಇರ್ತವೆ ಹೋಗ್ತಾ ಅಲ್ಲಿ. 108 ಟೋಟಲ್ ಇದ್ದಾವೆ. ಕಲ್ಯಾಣ ಕರ್ನಾಟಕ 22, ನಾನ್ HK 81 ಹುದ್ದೆ. ಪೊಲೀಸ್ ಕಮಿಷನರ್ ಮೈಸೂರು ನಗರ ನೋಡ್ಬೋದು, 5 ಹುದ್ದೆಗಳಿದ್ದಾವೆ ಟೋಟಲ, ಎಲ್ಲ ನಾನ್ HKಗೆ ಇದ್ದಾವೆ. ಇನ್ನು ಹುಬ್ಬಳ್ಳಿ ಧಾರವಾಡ ನೋಡ್ಕೋಬೋದು, ಇಲ್ಲಿ ಏನೂ ಇಲ್ಲೇ ಇಲ್ಲ. ಆಮೇಲೆ ಪೊಲೀಸ್ ಕಮಿಷನರ್ ಮಂಗಳೂರು ನಗರ 6 ಟೋಟಲ್ 6 ಇದ್ದಾವೆ, ಅದು ನಾನ್ HK. ಆಮೇಲೆ ಪೊಲೀಸ್ ಎಲ್ಲ ಕಮಿಷನರೇಟ್ ನಗರಗಳಿಗೆ ಕರೆದಿದ್ದಾರೆ. ಈ ಬೆಳಗಾವಿಯಲ್ಲಿ ಯಾವುದೇ ಇಲ್ಲ. ಪೊಲೀಸ್ ಕಮಿಷನರ್ ಕಲಬುರಗಿ ನಗರ 3 ಇದ್ದಾವೆ ಕಲ್ಯಾಣ ಕರ್ನಾಟಕವಾಗಿ. ಇನ್ನು ಕೇಂದ್ರ ವಲಯ ಬೆಂಗಳೂರಿನಲ್ಲಿ 17 ಇದ್ದಾವೆ, 17 ಅದು ನಾನ್ HKಗೆ ಇದ್ದಾವೆ. ದಕ್ಷಿಣ ವಲಯ ಮೈಸೂರಿನಲ್ಲಿ 10 ಇದ್ದಾವೆ, ಅದು ನಾನ್ HKಗೆ. ಪೂರ್ವ ವಲಯ ದಾವಣಗೆರೆ 44, ಅದು ಕೂಡ ನಾನ್ HK. 42 ಸ್ಪೋರ್ಟ್ಸ್ ಕೋಟಾದಲ್ಲಿ 2 ಹುದ್ದೆಗಳಿದ್ದಾವೆ. ಇನ್ನು ಪಶ್ಚಿಮ ವಲಯ ಮಂಗಳೂರು 8 ಇದ್ದಾವೆ, ಟೋಟಲ 8 ನಾನ್ HK. ಉತ್ತರ ವಲಯ ಬೆಳಗಾವಿ ಏನೂ ಇಲ್ಲ. ಈಶಾನ್ಯ ವಲಯ ಗುಲ್ಬರ್ಗ ಟೋಟಲ್ 8 ಇದ್ದಾವೆ, ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕಾಗಿ 7 ಇದ್ದಾವೆ, ಒಂದು ನಾನ್ ಕಲ್ಯಾಣ ಕರ್ನಾಟಕ. ಬಳ್ಳಾರಿ ವಲಯದಲ್ಲಿ 29 ಹುದ್ದೆಗಳಿದ್ದಾವೆ, 28 ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಯಾವುದೇ ಇಲ್ಲ. ಸ್ಪೋರ್ಟ್ಸಲ್ಲಿ 1 ಬರ್ತದೆ. ಇನ್ನು ರೈಲ್ವೇಸಲ್ಲಿ ಅಂತ ಬರ್ತದೆ, 13 ಟೋಟಲ್ ಇದ್ದಾವೆ, 5 ಕಲ್ಯಾಣ ಕರ್ನಾಟಕಕ್ಕೆ, ನಾನ್ ಕಲ್ಯಾಣ ಕರ್ನಾಟಕ 8 ಬರ್ತವೆ. ಟೋಟಲ್ ನಿಮಗೆ ಎಷ್ಟು ಹುದ್ದೆಗಳು ನೋಡೋಕ್ಕೆ ಸಿಗ್ತವೆ ಅಂತಂದರೆ
ನಾನ್ ಎಚ್ ಕೆಯಲ್ಲಿ 180 ಹುದ್ದೆಗಳು. ಅದರಲ್ಲಿ ನಿಮಗೆ 8 ಸ್ಪೋರ್ಟ್ಸ್ ಕೋಟಾದಲ್ಲಿ ಬರ್ತವೆ. 65 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕಾಗಿ ಬರ್ತವೆ. ಟೋಟಲ್ ನಿಮಗೆ 253 ಹುದ್ದೆಗಳು ಬರ್ತವೆ. ಎಸ್, ಇಷ್ಟೇ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಇಷ್ಟೆಷ್ಟು ಖಾಲಿ ಇರೋ ಹುದ್ದೆ 253 ಹುದ್ದೆಗಳು ನಿಮಗೆ ಯಾವಾಗ ಬೇಕಾದರೂ ಕಾಲ್ಫರ್ಮ್ ಆಗ್ತವೆ. ಈ ಒಂದು ತಿಂಗಳಲ್ಲಿ ಆಗ್ಬೋದು ಅಥವಾ ನೆಕ್ಸ್ಟ್ ತಿಂಗಳಿಂದನೇ ಸ್ಟಾರ್ಟ್ ಆಗ್ಬೋದು ಅಪ್ಲಿಕೇಶನ್. ಯಾವ ಕ್ಷಣದಲ್ಲಾದರೂ ಬೇಕಾದರೂ ಆಗ್ಬೋದು. ಹಾಗಾಗಿ ನೀವು ಪ್ರಿಪ್ರೇಷನನ್ನು ಚುರುಕುಗೊಳಿಸಿ. ನೋಡಿ, ಇದು ನೇಮಕಾತಿ ವರ್ಷ ಅಂತಲೇ ಹೇಳ್ಬೋದು. ನೇಮಕಾತಿ ಪರ್ವ ಸ್ಟಾರ್ಟ್ ಆಗಿದೆ. ಹಾಗಾಗಿ ಯಾರು ಕೂಡ ಟೈಮ್ ವೇಸ್ಟ್ ಮಾಡ್ದಂಗೆ ಏನೇ ಕೆಲಸ ಮಾಡ್ತಿದ್ರು ಬಿಟ್ಕಿಸಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಇದೊಂದು 6 ತಿಂಗಳು ನೀವು ಸತತವಾಗಿ ಪ್ರಯತ್ನ ಪಟ್ಟರೆ ಯಾವುದಾದ್ರೂ ಒಂದು ಜಾಬಲ್ಲಿ ಇರ್ತೀರಾ. ಎಷ್ಟು? 6ರಿಂದ 8 ತಿಂಗಳು ಸತತವಾಗಿ ಪ್ರಯತ್ನ ಪಡಬೇಕು. ನೀವು ಯಾವುದಾದ್ರೂ ಒಂದು ಜಾಬಲ್ಲಿ ಸೆಲೆಕ್ಟ್ ಆಗೇ ಆಗ್ತೀರಾ. ಓಕೆ, ಸೊ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಏನಾದರೂ ಅಪ್ಡೇಟ್ ಇದ್ದರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಮಿಸ್ ಮಾಡೋಂಗಿಲ್ಲ ಅಪ್ಡೇಟ್. ಓಕೆ, ಮತ್ತು ವಿಡಿಯೋ ಏನಾದ್ರು ಸ್ವಲ್ಪ ಇಷ್ಟ ಆಗಿತ್ತಂದರೆ, ಖುಷಿಯಾಗಿತ್ತಂದ್ರೆ ಲೈಕ್ ಕೊಟ್ಟು ಹೋಗ್ರಿ. ಥ್ಯಾಂಕ್ ಯು.